ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಮೋದಿ ಆಗಮನಕ್ಕೆ ಅರಮನೆ ನಗರಿ ಸಜ್ಜಾಗಿದ್ದು, ಮೋದಿಗೆ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸ್ವಾಮಿ ವಿವೇಕಾನಂದರ ಅಪರೂಪದ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಿದ್ದಾರೆ. ಕೇವಲ 15 ದಿನಗಳಲ್ಲಿ 8.5 ಕೆಜಿ ತೂಕದ ವಿವೇಕಾನಂದರ ಮೂರ್ತಿಯನ್ನ ಶಿಲ್ಪಿ ಯೋಗಿರಾಜ್ ನಿರ್ಮಿಸಿದ್ದು ಪ್ರಧಾನಿಗೆ ಸಮರ್ಪಿಸಲಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಸಂಸದರಿ ಮೈಸೂರಿಗೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೈಸೂರಿಗೆ ಬರುವಂತಹ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಈಗ ಸಿದ್ಧ ಆಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಏನು ಆಗಸ್ಟ್ 1ರಂದು ಈಗ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಉಡುಗೊರೆಯನ್ನ ದೇಶವೇ ಹೆಮ್ಮೆ ಪಡುವಂತಹ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಬಂದಿರುವಂತಹ ಅದ್ಭುತವಾದಂತಹ ವಿವೇಕಾನಂದರ ಮೂರ್ತಿಯನ್ನ ಈಗ ನರೇಂದ್ರ ಮೋದಿ ಅವರಿಗೆ ಉಡುಗೊರೆ ಕೊಡ್ತಾ ಇರುವಂತದ್ದು. ಏಕಶಿಲಾ ಕಲ್ಲಲ್ಲಿ ಕೆತ್ತಲಾಗಿರುವಂತಹ ವಿಶೇಷವಾದಂತಹ ಸ್ವಾಮಿ ವಿವೇಕಾನಂದರ ವಿಗ್ರಹ ಇದಾಗಿದೆ. ಬಹಳ ವಿಶೇಷವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಆದರೆ ಸ್ವಾಮಿ ವಿವೇಕಾನಂದ ಧರಿಸ್ತಾ ಪೇಟ ಇರಬಹುದು, ಅವ್ರು ಆಗ್ತಾ ಶಾಲ್ಗಳಿರ್ಬೋದು, ಜೊತೆಗೆ ಅವ್ರು ನಿಂತ್ಕೊಳ್ತಾ ಇದ್ದಂತಹ ಸ್ಟೈಲ್ ಎಲ್ಲವನ್ನು ಕೂಡ ಹೋಲಿಕೆ ಮಾಡಿ, ಎಲ್ಲವನ್ನು ಕೂಡ ಅದೇ ಸ್ಟಡಿಯನ್ನ ಮಾಡಿ ಅವ್ರು ಯಾವ ರೀತಿಯಾಗಿರ್ತಾ ಇದ್ರು ಇದೆಲ್ಲವನ್ನು ಕೂಡ ಒಂದಷ್ಟು ಅಧ್ಯಯನವನ್ನು ಮಾಡಿ ತದನಂತರದಲ್ಲಿ ಈಗ ವಿವೇಕಾನಂದರ ಮೂರ್ತಿ ಈಗ ಏನೋ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಮೂಡಿ ಬಂದಿದೆ. ಬಾಲರಾಮರನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ಸಾಕಷ್ಟು ಕಲ್ಲುಗಳನ್ನ ಮಾಡಿದ್ದಾರೆ. ಅದೇ ರೀತಿ ಮೈಸೂರಿಗೆ ಬರುವಂತಹ ಮೋದಿಯವರಿಗೂ ಕೂಡ ವಿಶೇಷವಾಗಿ ಉಡುಗೊರೆ ಕೊಡಬೇಕು ಅಂತೇಳಿ ಬಹಳ ವಿಶೇಷವಾಗಿ ಈ ಒಂದು ವಿವೇಕಾನಂದರ ವಿಗ್ರಹವನ್ನು ಕೆತ್ತಿರುವಂತದ್ದು. ಸಾಕಷ್ಟು ಮುಖವನ್ನು ನೋಡಿದ ಗೊತ್ತಾಗುತ್ತೆ. ಸಾಕಷ್ಟು ಸೌಮ್ಯ ಸ್ವಭಾವದಿಂದ ಮೂಡಿ ಬಂದಿರುವಂತಹ ಈ ಒಂದು ವಿಗ್ರಹ ಇದಾಗಿದೆ. ಸೊ ಹೀಗಾಗಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಅವರಿಗೆ ಇದೆಲ್ಲ ಉಡುಗೊರೆಯಾಗಿ ಕೊಡೋದಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳನ್ನ ಈಗ ಅರುಣ್ ಯೋಗಿರಾಜ್ ಅವರು ಮಾಡ್ತಾ ಇರುವಂತದ್ದು. ಬಿಳಿ ಬಣ್ಣದಿಂದ ಬಂದಿರುವಂತಹ ಈ ಒಂದು ವಿಗ್ರಹದ ವಿಶೇಷತೆ ಮತ್ತೆ ಎಷ್ಟು ತೂಕ ಇದೆ ಇದೆಲ್ಲದರ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ವಿಗ್ರಹ ಈಗ ರೆಡಿ ಆಗ್ತದೆ ಸರ್, ಇದರ ವಿಶೇಷತೆ ಎಲ್ಲಿ ಸರ್? ವಿಶೇಷತೆ ಅಂದ್ರೆ ಸಾಮಾನ್ಯವಾಗಿ ಇದು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿರೋದು. ಏನಂತೀವಿ, ಕಲ್ಲಲ್ಲಿ ಮಾಡುವಂತದ್ದು ನಮ್ಮ ಕಲೆಯಲ್ಲಿ ತುಂಬಾ ಒಂದು ಡಿಫಿಕಲ್ಟ್ ಮೀಡಿಯಂ ಅಂತ ಹೇಳ್ತೀವಿ. ಅದರ ರೀತಿಯಲ್ಲಿ ಒಂದು ಅಮೃತ ಶಿಲೆಯ ಒಂದು ಏಕಶಿಲಾ ಮೂರ್ತಿ ಅಂತ ಹೇಳ್ಬೋದು. ಇದೊಂದು ವಿಯೆಟ್ನಾಂ ಮಾರ್ಬಲ್ ಅಲ್ಲಿ ಮಾಡ್ತಾ ಇದೀವಿ. ಈ ಒಂದು ಅವಕಾಶ ನೀಡಿದ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಂದಾಗಿ ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ, ನೆನಪಿನ ಕಾಣಿಕೆಯಾಗಿ ಕೊಡೋದಕ್ಕೆ. ಅಂದ್ರೆ ಫೋಟೋದಲ್ಲಿ ನೋಡಿದಾಗಲೂ ಕೂಡ ವಿವೇಕಾನಂದರು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಅದರ ಕಲ್ಲಲ್ಲಿ ರೂಪಿಸುವಂತದ್ದು ಎಷ್ಟು ದೊಡ್ಡ ಚಾಲೆಂಜ್ ಆಗಿದೆ ಸರ್ ನಿಮಗೆ ವಿವೇಕಾನಂದರ? ಇದು ಏನಂದ್ರೆ ಚಾಲೆಂಜ್ ಅಂದ್ರೆ ಇಷ್ಟು ಸಣ್ಣ ಗಾತ್ರದಲ್ಲಿ ಆ ಒಂದು ಫೀಚರ್ಸ್ ನ ತರುವಂತದ್ದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಜೊತೆಗೆ ನಾನು ಕಲ್ಲಲ್ಲಿ ಆಲ್ರೆಡಿ ಈಗ 2-3 ಡೆಕೆಡ್ ಅಂದ್ರೆ 30 ವರ್ಷ ಕಳೆದಿರೋದ್ರಿಂದ ಕಲ್ಲು ನನಗೆ ಬಹಳ ಜಲ್ದಿ ಸ್ಪಂದಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಅಮೃತ ಶಿಲೆ ಒಂದು ಸ್ವಲ್ಪ ಗಟ್ಟಿ ಸ್ವಭಾವ ಅದು. ಸೊ ಅದನ್ನ ನಾವು ಈಗಿನ ಸ್ವಲ್ಪ ಗ್ರೈಂಡಿಂಗ್ ಅಂಡ್ ನ್ಯೂಮ್ಯಾಟಿಕ್ ಟೂಲ್ಸ್ ನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಹೆಚ್ಚು ಫೀಚರ್ಸ್ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ಇದು ಒಂದು 18 ಇಂಚ್ ಎತ್ತರದ ಒಂದು ಅಮೃತ ಶಿಲೆಯ ಪ್ರತಿಮೆ ಆಗಿದೆ. ಏಕಶಿಲಾ ಪ್ರತಿಮೆ ಅಂತ ಹೇಳ್ತೀವಿ. ಯಾವಾಗಲೂ ಏಕಶಿಲಾ ಪ್ರತಿಮೆಗೆ ಅದರದೇ ಆದ ಒಂದು ಗೌರವ ಯಾವಾಗಲೂ ಇರುತ್ತೆ. ಸೊ ಈ ಒಂದು ಪ್ರತಿಮೆಯನ್ನ ನಮ್ಮ ಮುಕ್ತಿದಾನಂದ ಮಹಾರಾಜ್ ಅವರು ಹೇಳಿದ ಒಂದು ಆದೇಶ ಏನಂದ್ರೆ 10 ಕೆಜಿ ಒಳಗಿರ್ಬೇಕಾದ್ರು ಅಂತ ಹೇಳಿದ್ರು. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡು 18 ಇಂಚು ಅವ್ರು ಇಟ್ಕೊಬಹುದು. ಯಾಕಂದ್ರೆ ತುಂಬಾ ಕಲ್ಲು ತೂಕ ಜಾಸ್ತಿ ಇರುತ್ತೆ, ತುಂಬಾ ತೂಕ ಅದು ಇಟ್ಕೊಳಕ್ಕಾಗಲ್ಲ ಪ್ರಧಾನಮಂತ್ರಿಗಳಿಗೆ ಅಂತೇಳಿ 10 ಕೆಜಿ ಒಳಗಿರ್ಬೇಕು ಅಂತೇಳಿ ಅವ್ರು ಹೇಳಿದ್ರು. ಸೊ ಇದು ಈಗ ಫಿನಿಶ್ ಆದ್ಮೇಲೆ 8.5 ಕೆಜಿ ಬಂದಿದೆ. ಇನ್ನ ಒಂದು ಅರ್ಧ ಕೆಜಿ ಹೆಚ್ಚು ಕಮ್ಮಿ ಆಗ್ಬೋದು ಈಗ ಫಿನಿಶ್ ಆಗೋಷ್ಟರಲ್ಲಿ. ಇದೊಂದು ಅವಕಾಶ ದೊಡ್ಡ ಕಲಾವಿದನ ಪಾಳಿನಲ್ಲಿ ಯಾವತ್ತೂ ಪ್ರಧಾನಮಂತ್ರಿಗಳಿಗೆ ನಮ್ಮ ಕಲಾಕೃತಿ ಹೋಗುತ್ತೆ ಅಂದ್ರೆ ಒಂದು ಹೆಮ್ಮೆಯ ವಿಷಯ. ಮೊದಲೊಮ್ಮೆ 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಮಾಡಿಕೊಟ್ಟಿದ್ದೆ. ಈಗ ನಮ್ಮ ಆಶ್ರಮದಿಂದ ಪರವಾಗಿ ನನಗೆ ಇದೊಂದು ಮಾಡುವಂತ ಅವಕಾಶ ನಮ್ಮ ಮಹಾರಾಜರು ಮಾಡಿಕೊಟ್ರು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.